ಧನಸ್ಸು ರಾಶಿ. ನೋಡಿ, ರಾಶಿಯಲ್ಲಿ ಚತುರ್ಗ್ರಹಗಳು ಧನುಸ್ಸಿಗೆ ಭಾಗ್ಯಸ್ಥಾನಾಧಿಪತಿ ರವಿ, ಪಂಚಮ ವ್ಯಯಾಧಿಪತಿ ಯೋಗಕಾರಕ ಕುಜ, ಸಪ್ತಮ ದಶಮಾಧಿಪತಿ ಬುಧ ಹಾಗೂ ಷಷ್ಠ್ಯ ಲಾಭಾಧಿಪತಿ ಶುಕ್ರ 4 ಗ್ರಹಗಳು ಕೂತಿದೆ ಅಲ್ಲಿ. ಈ ಚತುರ್ಥ ಗ್ರಹಗಳ ಮೇಲೆ ಶನಿಯ ದಶಮ ದೃಷ್ಟಿ, ಹಾಗೆಯೇ ರಾಶಿಯ ಮೇಲೆ ಚತುರ್ಥಾಧಿಪತಿ ವಕ್ರ ಗುರುವಿನ ದೃಷ್ಟಿಯೂ ಇದೆ. ಈ 3 ರಾಶಿಗಳು ದ್ವಿಸ್ವಭಾವ ರಾಶಿಗಳಾಗಿರೋದ್ರಿಂದ ಒಂದು ಯೋಗ ಉತ್ಪತ್ತಿಯಾಗುತ್ತೆ. ಆ ಯೋಗದ ಹೆಸರೇನೆಂದರೆ ಯಮಧರ್ಮ ಯೋಗ ಅಂತ ಹೆಸರು. ಅಂದರೆ ಗಾಬರಿ ಪಡಬಾರ್ದು, ಇದಕ್ಕೆ ಹೆಸರು ಯಮಧರ್ಮ ಯೋಗ ಅಂತ. ಈ ಯೋಗ ಇದ್ದರೆ ಸದ್ಯಕ್ಕೆ 2026 ಜನವರಿ 14ನೇ ತಾರೀಕಿನವರೆಗೂ ಕಾರಣ ಇಲ್ಲದೆ ಧನುರಾಶಿಯವರಿಗೆ ಏನೋ ಭಯ, ಕೆಟ್ಟ ಕನಸುಗಳು, ನಮಗೇನಾದರೂ ಆಗಿಬಿಟ್ರೆ ಅಂತ ಈ ಥರ ಫೀಲಿಂಗ್ ಬರೋದು, ಪದೇ ಪದೇ ಹೆದರಿಕೆ ಆಗ್ತಾ ಇರೋದು, ಸಡನ್ನಾಗಿ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಗೋದು, ಈ ಆಲೋಚನೆಗಳು ಈ ರೀತಿಯಲ್ಲಿ ಬರುತ್ತೆ. ಇದು ನಾನು ಹೇಳ್ದಂಗೆ ತಾತ್ಕಾಲಿಕವಾಗಿ ಜನವರಿ 14-15ವರೆಗೆ ಇವು ಆಲೋಚನೆಗಳೇ ಸರಿ. ಆದರೂ ಹೀಗೆಲ್ಲ ಆದಾಗ ಮನಸ್ಸಿಗೆ ಸಾಧಾರಣ ಬೇಸರ ಆಗುತ್ತೆ ನೋಡಿ, ಬಿಕಾಸ್ ವಿ ಆರ್ ಹ್ಯೂಮನ್ಸ್. ಎಲ್ಲ ಥರ ತಪ್ಪು ಆಲೋಚನೆಗಳು 1 ತಿಂಗಳಂತೂ ಇವರಿಗೆ ಇರುತ್ತೆ. ಇದು ಶ್ರೀರಾಮನ ತಾರಕ ಮಂತ್ರ ಜಪದಿಂದ ದೂರ ಮಾಡ್ಕೋಬೋದು. ಶ್ರೀರಾಮನ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಧನುಸ್ ಬಂದ್ಬಿಟ್ಟು ಕೋದಂಡ ರಾಶಿ ಅಂತೀವಿ. ಸೊ ಕೋದಂಡರಾಮಂದು ಈ ತಾರಕ ಮಂತ್ರ ಬಹುಶಃ ಎಲ್ರಿಗೂ ಗೊತ್ತಿರುವಂಥದ್ದೇ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ. ಕೆಲವರು ಹೇಳ್ತಾರೆ, ಅಲ್ಲ ಗುರುಗಳೇ, ಇದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತಾರೆ. ಅದೇನೋ ಸರಿ, ನೀವು ಮೋಕ್ಷ ಪ್ರಾಪ್ತಿಗೆ ಅಂದರೆ ಹಂಗೆ ಮಾಡ್ಕೋಬೋದು. ರಾಮ ಅನ್ನೋದು ನಾಮ, ರಾಮ್ ಅನ್ನೋದು ಬೀಜ ಮಂತ್ರ. ಓಕೆ. ಸೊ ಇದು ದೇವರೇ ನಮಗೆ ಚಾಯ್ಸ್ ಕೊಡ್ತಾನೆ. ಈ ಕಡೆ ಒಂದು ಲಾಡು, ಈ ಕಡೆ ಒಂದು ಚಿರೋಟಿ, ನಿಮ್ಗೆ ಯಾವ್ದು ಬೇಕಾದ್ರೂ ಒಂದು ತಿನ್ನಿ ಅಂತ. ಇವಾಗ ನನ್ನ ಪರ್ಸ್ನಲ್ ಲೈಕಿಂಗು ಬೀಜ ಮಂತ್ರ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ. ನನಗೆ ಮಾಡಿದ್ರೆ ಹಂಗೆ ಸಂತೋಷ. ಇನ್ನು ಯಾರಿಗೆ ಉದ್ದಕ್ಕೆ ಮಾಡಬೇಕು ಅಂತಂತ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅವರು ಅದನ್ನು ಮಾಡ್ಕೋಬೋದು. ಬಟ್ ಇದು ಭಾಳ ಪವರ್ಫುಲ್ ಮಂತ್ರ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ. ಕಲಿಯುಗದಲ್ಲಿ ದಿ ಬೆಸ್ಟ್ ಮಂತ್ರ ಇದು. ಮತ್ತು ಇದಾಗ ಮಡಿ ಆಚಾರ ಇಲ್ಲ. ಈಗ ಏನೇನು ಹೇಳ್ತಾರೆ ನೋಡಿ, ಹೆಣ್ಮಕ್ಳು ಈ ಸ್ಥಿತಿಯಲ್ಲಿ ಇದಾಗ ಮಾಡಬಾರ್ದು ಅಂತ. ಇದು ಯಾವ ಸ್ಥಿತಿಯಲ್ಲಿ ನೀವು ಟಾಯ್ಲೆಟಲ್ಲಿ ಹೋಗ್ತು ಮಾಡ್ಬೋದು. ಓಕೆ. ಶ್ರೀರಾಮಂದು ತಾರಕ ಮಂತ್ರ ಇದೆಯಲ್ಲ, ಅದಕ್ಕೆ ತಾರಕ ಅಂದ್ರೂ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು ಅಂತ. ಬೆಳಗ್ಗೆ ಹಾಗೂ ಸಂಜೆ ಈ ಮಂತ್ರನ ಕೇವಲ 10 ನಿಮಿಷಗಳು ಉತ್ತರಾಭಿಮುಖ ವೈಖಾರಿಯಲ್ಲಿ ಅಂದರೆ ಜೋರಾಗಿ ಮಾಡೋದು ಅಂತ. 3 ಥರ ಜಪ ಬರುತ್ತೆ: ವೈಖಾರಿ, ಮಾನಸಿಕ, ಉಪಾಂಶ ಅಂತ. ಮಾನಸಿಕ ಅಂದರೆ ಮನಸ್ಸಲ್ಲಿ ಮಾಡೋದು, ಉಪಾಂಶ ಅಂದರೆ ವಿಸ್ಪರ್ಸಲ್ಲಿ ಮಾಡೋದು, ವೈಖಾರಿ ಅಂದರೆ ಜೋರಾಗಿ ಮಾಡೋದು. ನನ್ನ ಪ್ರಕಾರ ಫಸ್ಟ್ 3-4 ಇಯರ್ಸ್ ಯಾರಾದರೂ ಮಂತ್ರ ಜಪ ಮಾಡಬೇಕಾದ್ರೆ ವೈಖಾರಿಯಲ್ಲಿ ಮಾಡಿದ್ರೆ ಎಫೆಕ್ಟು ಜಾಸ್ತಿ ಅಂತ. ಮತ್ತೊಂದು ಕಡೆ ಕುಜ ಹಾಗೂ ಶುಕ್ರನ ಸಮ್ಮಿಲನದಿಂದ ಧನುರಾಶಿಯವರಿಗೆ ಸಣ್ಣ ಪುಟ್ಟ ವಾಹನ ಅಪಘಾತಗಳ ಸಾಧ್ಯತೆ ಇರುತ್ತೆ. ಇನ್ನು ರವಿಯ ಪ್ರಭಾವದಿಂದ ಧನುರಾಶಿಯವರಿಗೆ ಪ್ರಭಾವಿ ಸ್ನೇಹಿತರು ಒಬ್ಬರು ಸಿಗ್ತಾರೆ. ಇನ್ಫ್ಲುಯೆನ್ಸ್ ಜಾಸ್ತಿ ಆಗುತ್ತೆ. ಈ ರಾಶಿಯ ರಾಜಕಾರಣಿಗಳಿಗೆ ಬಹಳ ಒಳ್ಳೆಯದು. ಹಾಗೆಯೇ ರಾಶಿಯ ಕಲಾರಂಗಕ್ಕೆ ಅಂದರೆ ಸಿನಿಮಾದಲ್ಲಿ ನಟ ನಟಿಯರು ಇರ್ತಾರಲ್ಲ, ಅವ್ರಿಗೂ ಬಹಳ ಒಳ್ಳೆಯದು. ಕುಜನ ಸ್ಥಾನದಿಂದ ಧನುರಾಶಿಯವರಿಗೆ ಮಕ್ಕಳಿಂದ ಸ್ವಲ್ಪ ಟೆನ್ಷನ್ಸು ಹೆಚ್ಚಾಗುತ್ತೆ. ಅಂದರೆ ಅವರ ವರ್ತನೆ ಇರ್ತಲ್ಲ, ಅದು ಅಷ್ಟು ಸಮಾಧಾನವಾಗಿರಲ್ಲ ಮಕ್ಕಳ ವರ್ತನೆ. ತೃತೀಯದಲ್ಲಿ ರಾಹು ಇದ್ದರೆ ವಿಚಿತ್ರ ಧೈರ್ಯ ಹೆಚ್ಚಾಗಿ. ವಿಚಿತ್ರ ಧೈರ್ಯ ಏನು ಅಂದರೆ, ಈ ಕೆಲವ್ರಿಗೆ ಗುಂಡಾಗ್ಬಿಟ್ರೆ ಸಿಕ್ಕಾಪಟ್ಟೆ ಧೈರ್ಯ ಬಂದುಬಿಡ್ತು ನೋಡಿ, ಬೆಟ್ಟದಿಂದ ಎಗರು ಬಿಡ್ತಾರೆ, ಇಲ್ಲ ಓಡೋಗ್ಬಿಡ್ತಾರೆ, ಏನು ಬೇಕಾದ್ರೂ ಮಾಡ್ಕೊಳ್ತಾರಲ್ಲ. ಅದು ಯಾವುದೋ ರೀತಿಯಲ್ಲಿ ತಾತ್ಕಾಲಿಕವಾಗಿ ವಿಚಿತ್ರ ರೀತಿ ಧೈರ್ಯ ಹೆಚ್ಚಾಗಿ ಈ ರಾಶಿಯವರು ಅವರ ಒಡ ಹುಟ್ಟದವ್ರದ್ದು ಅವರನ್ನು ಸ್ವಲ್ಪ ಏನಾದರೂ ಶತ್ರುಗಳ ಥರ ಮಾಡಿಕೊಂಡು ಓವರ್ ದರ್ಪ ಮಾಡಿ ಆ ರೀತಿಯಲ್ಲಿ. ಅದಕ್ಕೆ ಇಂಥವರ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಯಾರು ಇರ್ತಾರೆ, ತಾತ್ಕಾಲಿಕವಾಗಿ ನಿಗಾದರೆ ಉತ್ತರ ಕೊಡದೆ ಸುಮ್ಮನೆ ಇದ್ಬಿಟ್ರೆ ಅದು ಬೆಸ್ಟ್ ಸೊಲ್ಯೂಷನ್. ಅದು ಮನೆಯಲ್ಲಿ ಇಲ್ಲದ್ರೆ ಭಾಳ ಅಶಾಂತಿ ಉಂಟಾಗ್ಬಿಡುತ್ತೆ. ಚತುರ್ಥದಲ್ಲಿ ಶನಿ ಇರೋದರಿಂದ ತಾಯಿಯ ಆರೋಗ್ಯ ಸ್ವಲ್ಪ ಕೆಡಬೋದು. ಅಷ್ಟಮಾಧಿಪತಿ ಚಂದ್ರ ಷಷ್ಠದಲ್ಲಿ ಇರೋದರಿಂದ ಪಿತ್ರಾರ್ಜಿತ ಆಸ್ತಿ ವಿಷಯಕ್ಕೆ ಅದು ಒಳ್ಳೆಯದು. ಪಿತೃಸ್ಥಾನದಲ್ಲಿ ಕೇತು ಇದ್ದರೆ ತಂದೆಗೆ ಪುಣ್ಯಕ್ಷೇತ್ರದಲ್ಲಿ ಅಥವಾ ದೇಗುಲದಲ್ಲಿ ಎಡು ಬಿದ್ದು ಅಥವಾ ಅಲ್ಲಿ ತೀರ್ಥ ಇದ್ದರೆ ಅಲ್ಲಿ ಜಾರು ಬೀಳೋದು, ಅದರಿಂದ ಹಾನಿ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆಯಿಂದ ಇರಬೇಕು. ಇವರಿಗೆ ಪರಿಹಾರ ಏನಂದರೆ, ಈಗಾಗಲೂ ನಾನು ಹೇಳಿದಾಗೆ 2026 ಜನವರಿ ಅಂತ್ಯದವರೆಗೂ ಧನುರಾಶಿಯವರಿಗೆ ಬೆಳಗ್ಗೆ ಹಾಗೂ ಸಂಜೆ ಶ್ರೀರಾಮನ ತಾರಕ ಮಂತ್ರವನ್ನು 10 ನಿಮಿಷಗಳು ಉತ್ತರ ಮಾಡಿದ್ರೆ ಅದು ಬಹಳ ಒಳ್ಳೆಯದು. ಸಿಂಪ್ಲೆಸ್ಟ್ ರೆಮಿಡಿ ಅದು. ಮತ್ತೊಮ್ಮೆ ಮಂತ್ರ ಹೇಳಿಬಿಡ್ತೀನಿ: ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ. ಅನುಕೂಲ ಇದ್ದವರು 4 ತಿಂಗಳ ಕಾಲ ಧನುರಾಶಿಯವರು ಬೆಳ್ಳಿ ಅಥವಾ ಚಿನ್ನದ ಉಂಗುರದಲ್ಲಿ ತೋರ ಬೆರಳಿಗೆ ಅಂದರೆ ಇಂಡೆಕ್ಸ್ ಫಿಂಗರ್ ಅಂತೀವಲ್ಲ, ಅದಕ್ಕೆ ಪುಷ್ಯರಾಗದ ಹರಳನ್ನು ಧರಿಸಿದರೆ ಅದು ಬಹಳ ಒಳ್ಳೆಯದು. ಯಾವುದೇ ಹರಳನ್ನು ಯಾವುದೇ ಹರಳಾಗಲಿ ಹರಳುಗಳು ತೊಗೊಳ್ಳಿ,
ಸುಮ್ಮನೆ ಅಂಗಡಿಯಲ್ಲಿ ತೊಗೊಂಡು ಹಾಕ್ಕೊಂಡು ಕೆಲಸ ಮಾಡಲ್ಲ, ಅದಕ್ಕೊಂದು ಶುದ್ಧೀಕರಣ ಅಂತ ಆಗಬೇಕು. ಸೊ ಮಡಿ ಮಾಲ ಅಂತ ಒಂದು ಗ್ರಂಥದಲ್ಲಿ 40 ದಿವಸ 80 ದಿವಸ 120 ದಿವಸ ಶುದ್ಧೀಕರಣ ಅಂತ ಕೆಲವು ಮಾರ್ಗಗಳು ಕೊಡ್ತಾರೆ. ಆ ಶುದ್ಧೀಕರಣದ ಬಗ್ಗೆ ಏನಾದರೂ ಅವ್ರಿಗೆ ಜಾಸ್ತಿ ಮಾಹಿತಿ ಬೇಕು ಅಂದರೆ ಅವರು ಸ್ವಲ್ಪ ಜಾತಕ ಸ್ಟಡಿ ಮಾಡಿಸ್ಕೋಬೇಕಾಗತ್ತೆ. ಅದು ಬೇಕಾದ್ರೆ ನಮ್ಮ ಕಚೇರಿಯಲ್ಲಿ ಅವ್ರು ಕೇಳ್ಬೋದು. ಅವರು ಇಷ್ಟು ಧನುರಾಶಿಗೆ ಸಂಬಂಧಪಟ್ಟಿದ್ದು. ಸರಿ, ಕಡೆ 3 ರಾಶಿಗಳು ಗುರುಗಳೇ. ಮಕರ ರಾಶಿಯಿಂದ ರಾಷ್ಟ್ರಾಧಿಪತಿ ಶನಿ ತೃತೀಯದಲ್ಲಿ, ಆವಾಗಲೇ ಹೇಳಿದ ಪರಾಕ್ರಮ ಸ್ಥಾನ ಅಂತೀವಿ. ಇದು ಒಂದು ದೇವರ ಆಶೀರ್ವಾದ ಅಂತ ತಿಳ್ಕೊಬೇಕು. ಸದ್ಯಕ್ಕೆ ಮಕರ ರಾಶಿಯವರು ಅಂದ್ಕೊಂಡಿದ್ದ ಕಾರ್ಯಗಳಿಗೆ ಚಲಾವಣೆ ಸಿಗುತ್ತೆ, ನಿಂತಿರೋ ಕೆಲಸಗಳು ಮುನ್ನುಗ್ಗುತ್ತೆ. ಆದರೆ ಶನಿ ಮೇಲೆ ಕುಜನ ದೃಷ್ಟಿ ಇರೋದರಿಂದ ದೈಹಿಕ ದಣಿವು ಹೆಚ್ಚಿರುತ್ತೆ, ಖರ್ಚುಗಳು ಹೆಚ್ಚಾಗ್ತಾ ಬರುತ್ತೆ. ಪಾದಗಳಲ್ಲಿ ಕಾಲುಗಳಲ್ಲಿ ಸ್ವಲ್ಪ ನಿಶ್ಶಕ್ತಿ ಉಂಟಾಗಿ ಕೆಲವರಿಗೆ ಸೆನ್ಸೇಷನ್ಸ್ ಹೋಗ್ಬಿಡುತ್ತೆ ನೋಡಿ, ನ್ಯೂರೋಪತಿ ಇರ್ತೀವಲ್ಲ ಆ ಥರ ಆಗುವಂಥ ಸಾಧ್ಯತೆ ಇರುತ್ತೆ. BP ಹಾಗೂ ಶುಗರ್ ಕಾಯಿಲೆ ಇರೋರಿಗೆ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಚತುರ್ಥಾಧಿಪತಿ ಅಂದರೆ ಗೃಹಸ್ಥಾನಾಧಿಪತಿ ಕುಜ ಹಾಗೂ ಗೃಹಕಾರಕ ಶುಕ್ರ ವ್ಯಯಸ್ಥಾನದಲ್ಲಿರೋದ್ರಿಂದ ನವನಿರ್ಮಾಣ ಆಗಿರೋ ಮನೆಗೆ ಗೃಹ ಪ್ರವೇಶ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆ ಕೆಲವರಿಗಿರುತ್ತೆ. ದ್ವಿತೀಯದಲ್ಲಿ ರಾಹು ಇರೋದ್ರಿಂದ ದಂತ ಸಮಸ್ಯೆ ಕಾಣಿಸ್ಕೋಬೋದು, ಹಲ್ಲಲ್ಲಿ ಇನ್ಫೆಕ್ಷನ್ಸ್ ಎಲ್ಲ ಆಗ್ಬೋದು, ಗಮ್ಸಲ್ಲಿ. ಹಾಗೆಯೇ ಶನಿ ಮೇಲೆ ಕುಜನ ದೃಷ್ಟಿಯಿಂದ ಪದೇ ಪದೇ ತಲೆನೋವು ಉಂಟಾಗ್ಬೋದು. BP ಅಂತ ಇರ್ಬೋದು ಅಥವಾ ಬೇರೆ ಡಾಕ್ಟ್ರಿಗೆ ತೋರಿಸ್ಕೋಬೇಕಾಗತ್ತೆ. ಇನ್ನು ಅಷ್ಟಮದಲ್ಲಿ ಕೇತು ಇರೋದ್ರಿಂದ ಜನರಲಾಗಿ ನಾನು ಪ್ರೋಗ್ರಾಮ್ಸ್ ಹೇಳ್ತಾ ಇರ್ತೇನೆ, ಅಷ್ಟಮದಲ್ಲಿ ಯಾರಿಗೆ ಕೇತು ಇರ್ತಾರೋ ಮೋಸ್ಟ್ ಕೇಸಸಲ್ಲಿ ಪೈಲ್ಸ್ ಬರುವಂಥ ಸಾಧ್ಯತೆ ಇರುತ್ತೆ, ಮೂಲವ್ಯಾಧಿ ಅಂತ. ಸೊ ಇಲ್ಲಿ ಅಷ್ಟಮದಲ್ಲಿ ಕೇತು ಸದ್ಯಕ್ಕೆ ಇರೋದ್ರಿಂದ ಮೂಲವ್ಯಾಧಿ ಅಂದರೆ ಪೈಲ್ಸ್ ಇರೋರಿಗೆ ಉಲ್ಬಣ, ಪೈಲ್ಸ್ ಇಲ್ಲದೆ ಇರೋರಿಗೆ ಆ ರಂಧ್ರಗಳಲ್ಲಿ ಏನಾದರೂ ಹುಣ್ಣು, ವಿಪರೀತ ಇನ್ಫೆಕ್ಷನ್ಸು, ನವೆ ಆಗುವಂಥ ಈ ರೀತಿ ಕಾಣಿಸ್ಕೋಬೋದು. ಸ್ವಲ್ಪ ಮಟ್ಟಿಗೆ ಕಣ್ಣಿನ ಸಮಸ್ಯೆ ಕೂಡ ಕಾಣಿಸ್ಕೋಬೋದು. ಆಮೇಲೆ ಪಂಚಮದಲ್ಲಿ ಸಪ್ತಮಾಧಿಪತಿ ಉಚ್ಚ ಚಂದ್ರನ ಇರೋದ್ರಿಂದ ಮಕರ ರಾಶಿಯ ಅವಿವಾಹಿತರಿಗೆ ಪ್ರೇಮ ಕಲ್ಯಾಣ ಉಂಟಾಗ್ಬೋದು. ಅಂದರೆ ಪ್ರೇಮದಲ್ಲಿ ಇರೋರಿಗೆ, ಹಾಗನ್ಬಿಟ್ಟು ಅವರು ಹುಡ್ಕೊಂಡು ಹೋಗ್ಬಾರ್ದು. ಇನ್ನು ಕೆಲವರು ಪ್ರೇಮ ಪ್ರಸಂಗಕ್ಕೂ ಬೀಳಬಹುದು. ದಾಂಪತ್ಯ ತಕ್ಕ ಮಟ್ಟಿಗೆ ಚೆನ್ನಾಗಿರುತ್ತೆ. ಷಷ್ಠದಲ್ಲಿ ವಕ್ರ ಗುರುವರಿಂದ ಖರ್ಚುಗಳು ಹೆಚ್ಚು, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು, ಕೆಲಸಕ್ಕೆ ಬಾರದಿರೋ ಕೆಲಸಗಳಿಂದ ಬೇಸರ ಉಂಟಾಗುತ್ತೆ. ಸೊ ಇವ್ರಿಗೆ ಪರಿಹಾರ ಏನಂದರೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಶುಕ್ರನನ್ನು ಸ್ವಲ್ಪ ಬಲಪಡಿಸಬೇಕು. ಶುಕ್ರನ ದೇವತೆ ಅಮ್ಮನವರಾಗತ್ತೆ. 3 ತಿಂಗಳು ಶುಕ್ರವಾರಗಳು ಸ್ವಲ್ಪ ಒಣ ಅವರೆಕಾಳು ಯಾವುದಾದ್ರೂ ಅಮ್ಮನವರ ದೇಗುಲಕ್ಕೆ ಅರ್ಪಿಸಿ, ಮೊದಲನೇ ಶುಕ್ರವಾರ ಕೆಂಪು ಹಾಗೂ ಹಸಿರು ಬಣ್ಣದ ವಸ್ತ್ರಗಳನ್ನು ಅರ್ಪಿಸಿ, ದಿನನಿತ್ಯ ಬೆಳಗ್ಗೆ ಉತ್ತರಾಭಿಮುಖ ಈ ಅದ್ಭುತ ಶೂಲಿನಿ ಮಂತ್ರವನ್ನು 54 ಬಾರಿ ಅಥವಾ 108 ಬಾರಿ, ಅದು ಅವ್ರಿಗೆ ಇಷ್ಟಪಟ್ಟಿದ್ದು ಜಪಿಸಿದರೆ ಬಹಳ ಒಳ್ಳೆಯದಾಗತ್ತೆ. ಈ ಶೂಲಿನಿ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ ಓಂ ಹ್ರೀಂ ಜ್ವಲ ಜ್ವಲ ಶೂಲಿನಿ ದುಷ್ಟಗ್ರಹಂ ಹುಂ ಫಟ್ ಸ್ವಾಹ ಅಂತ ಬರುತ್ತೆ. ಇಷ್ಟೂ ಮಕರ ರಾಶಿಗೆ ಸಂಬಂಧಪಟ್ಟಿದ್ದು. ಸರಿ, ಕುಂಭರಾಶಿಯಲ್ಲಿ ರಾಶಿಯಲ್ಲೇ ರಾಹು ಇರೋದ್ರಿಂದ ಕುಂಭರಾಶಿಯವರಿಗೆ ಏನಾದರೂ ಭಯ, ಆತಂಕ ಇರುತ್ತೆ, ಅಂತ ಒಂದು ಅನ್ಎಕ್ಸ್ಪ್ಲೈನಬಲ್ ಫಿಯರ್ ಅಂತ ಇರುತ್ತೆ. ಹಾಗೆಯೇ ರಾಹು ಪ್ರಭಾವದಿಂದ ಇರೋರಿಗೆ ಭಾಳ ಹತ್ತಿರದವರು ಕೂಡ ಇವರನ್ನು ಒಂದು ಸಣ್ಣ ಪುಟ್ಟ ವಿಷಯಗಳಿಗೂ ಅಪಾರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಭಾಳ ಜಾಸ್ತಿ ಇರುತ್ತೆ. ಇದರಿಂದ ಸ್ವಲ್ಪ ಮನಸ್ಸಿಗೆ ಇವರಿಗೆ ಬೇಸರನೂ ಉಂಟಾಗುತ್ತೆ. ಸಪ್ತಮದಲ್ಲಿ ಕೇತು ಇರೋದ್ರಿಂದ ಪತಿ ಅಥವಾ ಪತ್ನಿಯ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳು, ನೌಕರಿಯಲ್ಲಿ ತೊಡಕುಗಳು, ಅಪಾರ್ಥಗಳು ಈ ರೀತಿ. ರಾಷ್ಟ್ರಾಧಿಪತಿ ದ್ವಿತೀಯದಲ್ಲಿ ಸಾಡೆ ಸಾತಿ ಕಡೆಯ ಭಾಗ ಸ್ವಲ್ಪ ಹಿಂಸೆ ಅಂತಲೇ ಹೇಳಬೇಕಾಗತ್ತೆ. 4ನೇ ಮನೆ ಅಂದರೆ ಮಾತೃಸ್ಥಾನದಲ್ಲಿ